ನಮಸ್ಕಾರ ಸ್ನೇಹಿತರೆ, ನವರಾತ್ರಿಯ 3ನೇ ದಿನದ ವ್ಲಾಗ್ಸು. ನವರಾತ್ರಿ ಆದರೂ ಕೂಡ ನನ್ನ ಕ್ಲಾಸ್ ಅಂತೂ ಬೆಳಗ್ಗೆ ಇದ್ದೇ ಇರುತ್ತೆ. ಸೊ 5:30ಗೆ ಎದ್ದೆ. 6ರಿಂದ 6:30 ನಂದು ಕನ್ನಡ ಆನ್ಲೈನ್ ಕ್ಲಾಸ್ ಇತ್ತು. ಸೊ ಯು ಎಸ್ ಅಲ್ಲೂ ಇರೋ ಒಂದು ಸ್ಟೂಡೆಂಟ್ಗೆ ನಾನು ಕನ್ನಡ ಹೇಳ್ಕೊಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಆ ಕ್ಲಾಸ್ ಕ್ಯಾನ್ಸಲ್ ಮಾಡಲ್ಲ ಅಂಟ್ಲು ನಂದು ಇಟ್ಸ್ ಎನ್ ಎಮರ್ಜೆನ್ಸಿ ಅಥವಾ ನಾನು ಟ್ರಾವೆಲ್ ಮಾಡ್ತಿದ್ರೆ ಮಾತ್ರ ಕ್ಯಾನ್ಸಲ್ ಮಾಡ್ತೀನಿ. ಸೊ ಕ್ಲಾಸ್ ಆದಮೇಲೆ ನಮ್ಮ ದಿನದ ರುಟೀನ್ ಶುರುವಾಯಿತು. ಸೊ ನಮ್ಮದು ಆರ್ಗ್ಯಾನಿಕ್ ಹಾಲು ಅಕ್ಷಯಕಲ್ಪ ಅದು ಬಂತು. ಆಮೇಲೆ ಹಾಲು ಕಾಯಿಸಿ ಬೆಳಗ್ಗೆ ಫಸ್ಟ್ ಅಂದರೆ ಟೀ. ಸೊ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಂಡು ಕುಡಿದ್ವಿ. ಅದಾದಮೇಲೆ ಆಮೇಲೆ ಟೀ ಜೊತೆ ಯಾವಾಗಲೂ ರಸ್ಕ್ ಮತ್ತು ಬಿಸ್ಕೆಟ್ ನನ್ನ ಮಗನಿಗೆ ತುಂಬ ಇಷ್ಟ. ಬರೀ ಟೀ ಕುಡಿದ್ರೆ ಆ್ಯಸಿಡಿಟಿ ಆಗುತ್ತೆ ಅಂತ ಜೊತೇಲಿ ಏನಾದ್ರು ತಿಂತೀವಿ. ಆಮೇಲೆ ನವರಾತ್ರಿ ಇರೋದ್ರಿಂದ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಪೂಜೆ ಆಗಬೇಕಲ್ಲ. ಸೊ ಪೂಜೆ ಮಾಡಿದ್ವಿ. ಆಮೇಲೆ there was nothing special about it. ಎಂದಿನಂತೆ ಏನೋ ಇಟ್ ವಾಸ್ ಅ ವೆರಿ ನಾರ್ಮಲ್ ಡೇ. ಮಧ್ಯಾಹ್ನ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ನಂದು ಇವಾಗ ಫೇವ್ರೆಟ್ ಸೀರೀಸ್ ಓನ್ಲಿ ಮರ್ಡರ್ಸ್ ಇನ್ ದ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ. ಸೊ ಐ ರಿಯಲಿ ಲೈಕ್ ಇಟ್. ಆಮೇಲೆ ಸಾಯಂಕಾಲ ಒಂದು ರೌಂಡ್ ಕಾಫಿ ಆಯಿತು. ನಾನು ನನ್ನ ಮಗಳು ಕಾಫಿ ಕುಡಿದ್ವಿ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಸಾಯಂಕಾಲ ಲಲಿತಾ ಸಹಸ್ರನಾಮ ಎಲ್ಲ ಹೇಳ್ಕೊತೀವಿ. ಆಮೇಲೆ ಲಲಿತಾ ಸಹಸ್ರನಾಮ ಅಥವಾ ಯಾವುದೇ ದೇವಿಯ ಸ್ತುತಿ ಮಾಡ್ತೀವಿ. ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡಿಬಿಟ್ಟು ದಿಸ್ ಇಸ್ ಹೌ ಅವರ್ ಥರ್ಡ್ ಡೇ ವಾಸ್. ಇಟ್ ವಾಸ್ ವೆರಿ ಗುಡ್. ನಿಮ್ಗೆಲ್ರಿಗೂ ಹ್ಯಾಪಿ ನವರಾತ್ರಿ.